ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೇಗಿದ್ದೀರಿ? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಇವತ್ತು ನಿಮ್ಮ ಜೊತೆ ನಾನು ಮೆಂತ್ಯ ಪಲ್ಯಲ್ಲಿ ಮೆಂತ್ಯ ಸೊಪ್ಪು ರೀ, ಅದರಲ್ಲಿ ಮೊಟ್ಟೆ ಹಾಕಿ ಧಾಬಾ ಸ್ಟೈಲ್ನಾಗ ಮಾಡೋದು ತೋರಿಸ್ಕೊಡ್ತೀನಿ ನೋಡ್ರಿ. ಈ ಥರ ಮಾಡಿದ್ರೆ ಒಂದು ರೊಟ್ಟಿ ಉಣ್ಣೋರು 2 ರೊಟ್ಟಿ ತಿಂತಾರೆ ನೋಡ್ರಿ. ಮೊದಲಿಗೆ ಮೆಂತ್ಯ ಪಲ್ಯ ಮಾಡೋದು ಹೆಂಗೆ ತೋರಿಸ್ತೀನಿ ಬರ್ರಿ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡು ಅದ್ರಾಗ ಎಣ್ಣೆ ಹಾಕ್ಕೊಳ್ತೀನಿ ನೋಡ್ರಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಜೀರಿಗೆ, ಸಾಸಿವೆ ಎಲ್ಲ ಹಾಕ್ಕೋಬೇಕ್ರಿ. ಫುಲ್ ಫೇಮಸ್ ರೀ ಇದು, ನನಗಂತೂ ಭಾಳ ಇಷ್ಟ ರೀ ಮೆಂತ್ಯ ಪಲ್ಯ ಮೊಟ್ಟೆ ಹಾಕಿ ಮಾಡೋದ್ರಿ. ಈಗ ಜೀರಿಗೆ ಹಾಕ್ತೀನಿ ನೋಡ್ರಿ. ಇದ್ರಾಗ ಜೀರಿಗೆ ಚಟಪಟ ಸಾಸಿವೆ ಚಟಪಟ ಅಂದಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿ ರೀ, ಕಟ್ ಮಾಡಿಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿ ಚಟಪಟ ಅಂದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ನೋಡ್ರಿ. ಕರಿಬೇವಿನ ಚಟಪಟ ಅಂದಮೇಲೆ ಈ ಥರ ಮಾಡಿದ್ರೆ ಸಣ್ಣ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆ ಚಪಾತಿನೂ ಮಸ್ತ್ ಕಾಂಬಿನೇಷನ್ ರೀ, ರೊಟ್ಟಿನೂ ಮಸ್ತ್ ರೀ. ಒಂದು ಸ್ವಲ್ಪನೂ ನೀರು ಹಾಕ್ದೇನೆ ಮಾಡ್ಬೇಕ್ರಿ, ಭಾಳ ಮಸ್ತ್ ರೀ. ಧಾಬಾದಾಗ ಮಾಡ್ತಾರೆ ಈ ಥರ ಮೆಂತ್ಯ ಪಲ್ಯ. ಈಗ ಒಂದು ಕಟ್ ಮಾಡಿಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ನೋಡಿ ಸಣ್ಣ. ಮೆಂತ್ಯ ಪಲ್ಯದಾಗ ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡ್ತಾರೆ, ಆದರೂ ಮೊಟ್ಟೆ ಹಾಕಿ ಮಾಡಬೇಕಿದ್ರೆ ಖಾರನೇ ಹಾಕ್ಬೇಕು ರೀ. ಖಾರ ಹಾಕಿದ್ರೆ ಮಸ್ತನಾಗ ಆಗ್ತದೆ ರೀ. ಅದು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಅಷ್ಟು ಚಲೋ ಅನಿಸಲ್ಲ ರೀ, ನನಗಂತೂ ಇಷ್ಟ ಆಗಲ್ಲ ರೀ. ಆಗ ನೀವು ಬೇಕಿದ್ದರೆ ಮೆಣಸಿನ್ಕಾಯಿ ಹಾಕ್ಕೊಂಡು ಮಾಡ್ಬೋದು ರೀ. ಮಾಡಿ ರುಚಿ ಟೇಸ್ಟ್ ಹೆಂಗದಂತ ತಿಳ್ಕೊಬೋದು ರೀ. ಆಮೇಲೆ ಒಂದು ಕಟ್ ಮಾಡಿಟ್ಟಿರ್ತಕ್ಕಂಥ ಟೊಮೊಟೊ ರೀ, ಟೊಮೊಟೊ ಹಣ್ಣು ಸ್ವಲ್ಪ ಎಣ್ಣೆದಾಗ ಕರಗ್ಲಕ್ಕೆ ಬಿಡ್ಬೇಕು ರೀ. ಇದು ಒಂದು 2 ನಿಮಿಷ ಎಣ್ಣೆದಾಗ ಕರಗಬೇಕು ರೀ. ಈ ಥರ ನೋಡಿ ಒಂದು 2 ನಿಮಿಷ ಬಿಟ್ಟರೆ ಮುಟ್ಟಿದ್ರೆ ಮೆತ್ತಗಲತ್ತ ಚೆಂದ ಎಣ್ಣೆದಾಗ ಫ್ರೈ ಆಗಿ ಈ ಥರ ಫ್ರೈ ಮಾಡಿಕೊಂಡು ಆಮೇಲೆ 2 ಸೂಡು ಮೆಂತ್ಯ ಪಲ್ಯ ತೊಗೊಂಡಿನಿ ರೀ ನಾನು. 2 ಸೂಡು ಮೆಂತ್ಯ ಪಲ್ಯ ಕಡೆದು ತೊಳೆದು ಇಟ್ಟಿನಿ ರೀ. ಅದನ್ನು ಇದ್ರಾಗ ಹಾಕೊಳತ್ತೀನಿ ನೋಡಿರಿ. ಮೆಂತ್ಯ ಪಲ್ಯ ಮಸ್ತನಾಗ ಆಗ್ತದೆ ರೀ. ನೀವು ಒಂದು ಸರಿ ಮಾಡಿ ನೋಡಿರಿ, ನಿಮ್ಮ ಮನೆಯಾಗ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ನಮ್ಮ ಮನ್ಯಾಗಂತೂ ಇದು ಮಾಡಿದ್ರೆ ಅವತ್ತಿನ ದಿನ ನನಗೆ ಸಿಗಲ್ಲ ರೀ ಒಂದು ಟೈಮಿಗೆ, ಅಷ್ಟು ಮಸ್ತ್ ಆಗ್ತದೆ ರೀ. ಸಣ್ಣ ಮಕ್ಕಳಿಗೂ ಇಷ್ಟ ಆಗ್ತದೆ ರೀ ಇದು ಭಾಳ. ಖಾರ, ಉಪ್ಪು, ಅರಿಶಿಣ, ಮಸಾಲ ಇಷ್ಟು ಹಾಕಿ ನೋಡಿರಿ. ಇದು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಥರ ಹಿಂಗೆ ಮಿಕ್ಸ್ ಮಾಡ್ಕೊಳತ್ತರ ನೀರು ಬಿಟ್ಕೊಳತ್ತದ ನೋಡಿರಿ ಮೆಂತ್ಯ ಪಲ್ಯ. ಈ ಥರ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡಬೇಕು ರೀ. ಬಿಟ್ಟರೆ ಮೆಂತ್ಯ ಪಲ್ಯದಾಗ ನೀರೆಲ್ಲ ಬಿಟ್ಕೊತದೆ ರೀ. ನೀರು ಬಿಟ್ಟು ಚೆಂದ ಕುದೀತದೆ ರೀ ಮೆಂತ್ಯ ಪಲ್ಯ. ಅಂದರೆ ಮೆಂತ್ಯ ಪಲ್ಯ ಒಂದು ಸ್ವಲ್ಪ ಕಹಿ ಥರ ಇರ್ತದೆ ರೀ. ಅದು ನೀರು ಬಿಟ್ಕೊಂಡು ಕುದ್ದು ಎಲ್ಲ ಕಹಿ ಎಲ್ಲ ಹೋಗ್ಬಿಡ್ತದೆ ರೀ. ತಾನೇ ನೀರು ಬಿಟ್ಕೊಳತ್ತದ ನೋಡಿರಿ. ನಾವು ಒಂದು ಸ್ವಲ್ಪನೂ ನೀರು ಹಾಕಿಲ್ಲ ನೋಡ್ರಿ, ಎಷ್ಟು ನೀರು ಬಿಟ್ಟಾವ್ರಿ. ಈಗ ನೋಡಿ ನೀರೆಲ್ಲ ಸುಡ್ಬೇಕು ರೀ. ನೀರೆಲ್ಲ ಹೀರ್ಕೊಂಡ್ಮೇಲೆ ನೀರು ಇರುವಾಗಲೇ ಮೊಟ್ಟೆ ಹಾಕ್ಬಿಡಿದ್ರಿ. ನೀರೆಲ್ಲ ಹೀರ್ಕೊಂಡ್ಮೇಲೆ ಮೊಟ್ಟೆ ಹಾಕ್ಬೇಕು ರೀ. ನೀರು ಇರುವಾಗೆ ಮೊಟ್ಟೆ ಹಾಕಿದ್ರೆ ಪೂರ ನೀರು ಆಗ್ತದೆ ರೀ. ಮೊಟ್ಟೆ ಹಾಕ್ಬಿಟ್ರೆ ಪಲ್ಯ ಸರಿ ಆಗಲ್ಲ ರೀ. ಫ್ರೈ ಪೂರ ಉದುರು ಆಗ್ಬೇಕು ರೀ. ಇದು ಅಂದರೆ ಮಸ್ತನಾಗ ಆಗ್ತದೆ ರೀ ಇದು ರೊಟ್ಟಿ ಜೊತೆ ಊಟ ಮಾಡ್ಲಿಕ್ಕೆ. ಈಗ ನಾವು ಮೊಟ್ಟೆ ಹಾಕಿ ನೋಡಿರಿ, ನೀರೆಲ್ಲ ಹೀರ್ಕೊಂಡ್ಮೇಲೆ 2 ಮೆಂತ್ಯ ಪಲ್ಯ ಸೂಡಿಗೆ 3 ಮೊಟ್ಟೆ ಹಾಕಿ ನೋಡಿರಿ. 2 ಸಮ ಪ್ರಮಾಣದಾಗ ಇರಬೇಕು ರೀ, ಅಂದರೆ ಮಸ್ತನಾಗ ಆಗ್ತದೆ ರೀ. ಮೆಂತ್ಯ ಪಲ್ಯ ಹೆಚ್ಚಿಗೆ ಮೊಟ್ಟೆ ಕಮ್ಮಿ ಆದ್ರೂ ಸರಿ ಅನಿಸಲ್ಲ ರೀ ಇದು. ಈಗ ನೋಡಿರಿ 3 ಮೊಟ್ಟೆ ಹಾಕಿ ಈ ಥರ ಮಿಕ್ಸ್ ಮಾಡ್ಬೇಕು ರೀ. ಈಗ ಇದು ಉದುರು ಆಗೋ ತನಕ ಮಿಕ್ಸ್ ಮಾಡ್ತಾನೆ ಇರಬೇಕು ರೀ, ಇಲ್ಲದ್ರೆ ತಳ ಹತ್ತುಗೊತ್ತದ ರೀ. ಇಲ್ಲಿ ನೋಡ್ರಿ ನಾ ಹೆಂಗೆ ಮಿಕ್ಸ್ ಮಾಡ್ಲತ್ತೀನಿ. ಒಂದು ಸ್ವಲ್ಪ ಕೈ ಬಿಟ್ರೂ ಅದು ತಳ ಹತ್ಕೊಳೋ ಚಾನ್ಸ್ ಇರ್ತದೆ ರೀ. ಇಲ್ಲಿ ನೋಡ್ರಿ ಹತ್ಕೊಳತ್ತದ ನೋಡ್ರಿ.
ಹಿಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಇಲ್ಲಿ ನೋಡ್ರಿ ಹೆಂಗೆ ಜಿಬಳು ಅನಿಸ್ಲತ್ತದ ರೀ. ಆಮೇಲೆ ನೋಡ್ರಿ ಎಷ್ಟು ಉದುರು ಆಗ್ತದ್ರಿ ಇದು ಪಲ್ಯ. ಅಲ್ಲಿ ನೋಡ್ರಿ ಹಂಗೆ ಮಿಕ್ಸ್ ಮಾಡ್ತಾನೆ ಇರ್ಬೇಕು ರೀ. ಒಂದು ನಿಮಿಷ ಬಿಡೋದಕ್ಕೆ ಮತ್ತೆ ಮಿಕ್ಸ್ ಮಾಡ್ಬೇಕು ರೀ. ಆಗ್ಲತ್ತೈತೆ ನೋಡ್ರಿ, ಎಲ್ಲ ಹಸಿ ಇದೆಲ್ಲ ಹೋಗಿ ಉದುರಾಗಿ ಆಗ್ಲತ್ತೈತೆ ನೋಡ್ರಿ. ಇದು ಎಲ್ಲಿಗಾರ ಹೋಗ್ಬೇಕಿದ್ರೆ ಕಟ್ಕೊಂಡು ಹೋದ್ರೂ ಮಸ್ತನಾಗಿ ಇರ್ತದೆ ನೋಡ್ರಿ. ಟಿಫನ್ ಮಕ್ಳಿಗೆ ಲಂಚ್ನೂ ಕಟ್ಬೋದು ರೀ. ಬಿಸಿದ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಕಟ್ಕೊಡ್ಬೋದು ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ಚಪಾತಿ ಜೊತೆ ರೊಟ್ಟಿ ಜೊತೆ ಚಂದ ಆಗ್ತದೆ ರೀ. ಇದು ಅನ್ನದ ಜೊತೆನೂ ಚಂದ ಆಗ್ತದೆ ರೀ. ಬಿಸಿ ಬಿಸಿ ಅನ್ನದ ಜೊತೆ ಮಸ್ತನಾಗಿ ಆಗ್ತದೆ ರೀ. ಈ ಥರ ಆಗ್ತದೆ ನೋಡ್ರಿ. ಎಷ್ಟು ಮಸ್ತನಾಗೈತೆ. ನಿಮ್ಗೆ ಇಷ್ಟ ಆಯ್ತು ಅಂದರೆ ನೀವು ಮಾಡಿ ನೋಡಿ, ರುಚಿ ನೋಡಿ, ಟೇಸ್ಟ್ ನೋಡಿ ಹೆಂಗಾಗ್ಯದಂತ ನನಗೆ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಓಕೆ, ಬಾಯ್.